ಹಲೋ ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮ TV5 ಕನ್ನಡ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ನಾವು ನಿಮಗಾಗಿ ಇವತ್ತು ಒಂದು ಒಳ್ಳೆಯ ಭರ್ಜರಿ ಗುಡ್ ನ್ಯೂಸನ್ನು ತಂದಿದ್ದೇವೆ. ಹೌದು ಸ್ನೇಹಿತರೆ, PM ಕಿಸಾನ್ ಪಡೆದುಕೊಳ್ಳುವ ರೈತರಿಗೆ ಒಂದು ಹೊಸ ಘೋಷಣೆ. ಅದು ಏನು ಎಂದು ತಿಳಿದುಕೊಳ್ಳುವ ಮುನ್ನ ನೀವು ಇನ್ನೂ ಆದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಆ ಒಂದು ಮಾಹಿತಿ ಏನೆಂದು ತಿಳಿದುಕೊಳ್ಳೋಣ. ರೈತರಿಗೆ ಆರ್ಥಿಕವಾಗಿ ಸಹಾಯ ಮಾಡಲು ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯನ್ನು ನಡೆಸುತ್ತಿದೆ. ಸರ್ಕಾರ ಇವರಿಗೆ 16ನೇ ಕಂತನ್ನು ರೈತರ ಖಾತೆಗೆ ಕಳುಹಿಸಿದೆ. ಈಗ ರೈತರು 17ನೇ ಕಂತಿಗಾಗಿ ಕಾಯುತ್ತಿದ್ದಾರೆ. ಈ ನಡುವೆ ಈ KYC ಪರಿಶೀಲನೆ ಮಾಡದ ರೈತರು PM ಕಿಸಾನ್ ಯೋಜನಾ pmkisan.governmentin.com ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಅದನ್ನು ಮಾಡಬಹುದು. ಈ KYC ಮಾಡದ ರೈತರ ಖಾತೆಗೆ PM ಕಿಸಾನ್ ಯೋಜನೆಯ ಹಣ ಬರಲ್ಲ. ಹೀಗಾಗಿ ತಪ್ಪದೇ ರೈತರು ಈ KYC ಮಾಡಿಸಿಕೊಳ್ಳುವಂತೆ ಸೂಚನೆ ನೀಡಲಾಗಿದೆ. ಇನ್ನು ಈ KYC ಮಾಡದ ಎಲ್ಲ ರೈತರು ಅವರು ಶೀಘ್ರದಲ್ಲೇ ಈ KYC ಮಾಡಿಸಿಕೊಳ್ಳಬೇಕು. PM ಕಿಸಾನ್ ಅಪ್ಲಿಕೇಶನ್ ಮತ್ತು CVC ಮೂಲಕ ನೀವು ಈ KYC ಮಾಡಿಸಬಹುದು. ನೀವು ಈ KYC ಮಾಡದಿದ್ದರೆ ನೀವು ವಾರ್ಷಿಕವಾಗಿ 6,000 ರೂಪಾಯಿಗಳನ್ನು ಕಳೆದುಕೊಳ್ಳಬಹುದು. ಇನ್ನು ಈ KYCಯನ್ನು ನೀವು ಮೊಬೈಲ್ನಲ್ಲಿ ಕೂಡ ಮಾಡಬಹುದು. PM ಕಿಸಾನ್ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಮುಖ ದೃಢೀಕರಣದ ಮೂಲಕ ನೀವು ಈ KYC ಮಾಡಬಹುದು. ನೀವು ಈ ಅಪ್ಲಿಕೇಶನ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಬಹುದು. PM ಕಿಸಾನ್ ಅಧಿಕೃತ ವೆಬ್ಸೈಟ್ ಮೂಲಕವೂ ನೀವು ಈ KYC ಮಾಡಬಹುದು. ಇನ್ನು ಈ KYC ಪೂರ್ಣಗೊಳಿಸುವುದು ಹೇಗೆ ಎಂದರೆ, ನೀವು ಮೊದಲು ಆಧಾರ್ ಸಂಖ್ಯೆ ಮತ್ತು ಫಲಾನುಭವಿ ಐಡಿಯನ್ನು ನಮೂದಿಸಬೇಕು. ಮೂಲಕ ಅಪ್ಲಿಕೇಶನ್ ಲಾಗಿನ್ ಆಗಬೇಕು. ಈಗ ನೀವು ನಿಮ್ಮ ಮೊಬೈಲ್ ಸಂಖ್ಯೆಗೆ ಸ್ವೀಕರಿಸಿದ OTPಯನ್ನು ನಮೂದಿಸಬೇಕು. ಇದಲ್ಲದೆ ನೀವು ಮುಖ ದೃಢೀಕರಣದ ಮೂಲಕ ನಿಮ್ಮ ಈ KYCಯನ್ನು ಪೂರ್ಣಗೊಳಿಸುತ್ತೀರಿ. ನೀವು ಇನ್ನೂ ಆದರೂ ಈ KYC ಮಾಡಿಸಿಲ್ಲವೆಂದರೆ ಈ ಕೂಡಲೇ ಮಾಡಿಸಿಕೊಳ್ಳಿ. ಇಲ್ಲವಾದರೆ ನಿಮಗೆ 17ನೇ ಕಂತಿನ 6,000 ರೂಪಾಯಿ ಬರುವುದಿಲ್ಲ. ಇವತ್ತಿಗೆ ಇಷ್ಟೇ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಹಾಗೂ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ರೈತ ಬಾಂಧವರೊಡನೆ ಶೇರ್ ಮಾಡುವುದನ್ನು ಮರೆಯಬೇಡಿ. ಹಾಗೂ ಇದೇ ಥರ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.